ಸರ್ ನಾನು ಬಿಫೋರ್ ನಾವು ಈ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಸರ್ ನಿಮಗೆ ಕಾಂಗ್ರೆಸ್ ಅಲ್ಲಿ ಸಿಎಂ ಕ್ಯಾಂಡಿಡೇಟ್ಸ್ ಯಾರ್ಯಾರು ಕಾಣ್ತಾ ಇದ್ದಾರೆ ಸರ್? ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಚಟುವಟಿಕೆಯಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಆಲ್ರೆಡಿ ಕ್ಲೇಮ್ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಳೆದ ಬಾರಿ ಸ್ವಲ್ಪದಲ್ಲಿ ತಪ್ಪಿಸ್ಕೊಂಡಿದ್ರು. ಹೌದು, ಯಾವಾಗ ಅಂತ ಅವರು ಪ್ರಯತ್ನ ಪಡ್ತಿದ್ದಾರೆ. ಮತ್ತೆ ಎಂ.ಬಿ. ಪಾಟೀಲ್ ನನಗೂ ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಈಗ ನಡ್ಕೊಂಡು ಹೋಗ್ತಿದೆ. ಬಿಜೆಪಿನಲ್ಲಿ ಬಿಜೆಪಿ ಜೆಡಿಎಸ್, ಬಿಜೆಪಿ ಅಂತ ನಾವು ಮಾತಾಡಕ್ಕಾಗಲ್ಲ, ಬಿಜೆಪಿ ಜೆಡಿಎಸ್ ಅಂತ ಮಾತಾಡ. ಕುಮಾರಸ್ವಾಮಿ, ವಿಜಯೇಂದ್ರ ಅಷ್ಟೇ. ಅಶೋಕ್ ಅವರೆಲ್ಲ ಹೋಗ್ಬೇಕು ಸರ್? ಅಶೋಕ್ ಅವರು ಮುಂದೆ ಏನಾದ್ರು ಮಾಡ್ತಾರೋ ಗೊತ್ತಿಲ್ಲ. ಅಥವಾ ಅಶೋಕ್ ಅವರು ಒಂಥರ ದಾನ ವೀರ ಶೂರ ಕರ್ಣನಂತೆ ಒಕ್ಕಲಿಗ ನಾಯಕನಾಗಿ ಕುಮಾರಸ್ವಾಮಿ ಅವರೇ ಮುಂದುವರಿಲಿ, ವಿಜಯೇಂದ್ರ ಅವ್ರು ಆಗೋದು ಬೇಡ, ಅಥವಾ ಕುಮಾರಸ್ವಾಮಿ ಅವ್ರು ಆಗ್ಬಿಡ್ಲಿ ಅನ್ನೋ ಇರ್ಬೋದೇನೋ ಗೊತ್ತಿಲ್ಲ. ಇವತ್ತು ಯಡಿಯೂರಪ್ಪ ಅವ್ರ ಸ್ಟೇಟ್ಮೆಂಟ್ ವೆರಿ ಸಿಗ್ನಿಫಿಕೆಂಟ್. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಜನ ಬಯಸ್ತಿದ್ದಾರೆ, ನಮ್ಮ ತಂದೆನೇ ಚೀಫ್ ಮಿನಿಸ್ಟರ್ ಅಂತ ಜನರ ಮೇಲೆ ಆಗ್ತಿದ್ದಾರೆ. ಮತ್ತೊಂದ್ ಕಡೆ ಸಂಪೂರ್ಣ ಬಹುಮತದೊಂದಿಗೆ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತನ್ನಿ, ಸಂಪೂರ್ಣ ಬಹುಮತದೊಂದಿಗೆ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತನ್ನಿ. ಯದುಕುಮಾರ್ ಅವರು ಇವತ್ತು ಯಡಿಯೂರಪ್ಪನವರ ಸ್ಟೇಟ್ಮೆಂಟ್ ಸರ್ ಹೇಳಿದಾಗೆ ತುಂಬ ಮಹತ್ವ ಪಡೆದುಕೊಂಡಿದೆ. ಯಾಕಂದರೆ ನೀವು ಮೈತ್ರಿಯಲ್ಲಿದ್ದೀರಿ ಮತ್ತು ಮೈತ್ರಿಯಲ್ಲೇ ಮುಂದುವರಿತೀರಿ ಅನ್ನುವಂತಹ ಎಲ್ಲ ಲಕ್ಷಣಗಳು ಇರುವಂತಹ ಸಂದರ್ಭದಲ್ಲಿ ಇವತ್ತು ಕಾರ್ಯಕಾರಿಣಿಯಲ್ಲಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ ಅದು ಟಿವಿಗಳಲ್ಲೆಲ್ಲ ಲೈವ್ ಪ್ರಸಾರ ಆಗಿದೆ. ಅದನ್ನು ಕುಮಾರಸ್ವಾಮಿ ಅವರು ನೋಡ್ತಾರೆ, ಅಶ್ವಿನ್ ನೋಡ್ತಾರೆ, ನಿಖಿಲ್ ಕುಮಾರಸ್ವಾಮಿ ನೋಡ್ತಾರೆ, ನಾವು ಎಲ್ಲರೂ ನೋಡ್ತೀವಿ. ಸೊ ಯಡಿಯೂರಪ್ಪನವರ ಬಾಯಿಯಲ್ಲಿ ಆ ಥರದ ಒಂದು ಸ್ಟೇಟ್ಮೆಂಟ್ ಬಂದಿರೋದು ಮುಂದಿನ ಮೈತ್ರಿಯ ದಿಕ್ಕು ದೆಸೆಯನ್ನು ನಿರ್ಧಾರ ಮಾಡುತ್ತೆ ಅಂತ ಅನ್ಸುತ್ತಾ? ಇವಾಗ ನಾವು ಅವ್ರ ಜೊತೆ ಮೈತ್ರಿಯಲ್ಲಿದ್ದೀವಿ ಮೇಡಮ್. ನಮ್ಮ ಸರ್ಕಾರ ಇರೋವಂಥದ್ದು, ಇವಾಗಿರುವಂಥದ್ದು ವಿರೋಧ ಪಕ್ಷವಾಗಿ ನಮ್ಮದು ಮೊದಲನೇ ಕೆಲಸ ಇರುವಂಥದ್ದು ಈ ಕಾಂಗ್ರೆಸ್ಸನ್ನು, ಭ್ರಷ್ಟಾಚಾರದ ಕಾಂಗ್ರೆಸ್ಸನ್ನು ರಾಜ್ಯದಿಂದ ಕಿತ್ತೊಗೆಯುವಂಥದ್ದು ಮೊದಲನೇ ಆದ್ಯತೆ ಇರುವಂಥದ್ದು. ಅದನ್ನು ಮೊದಲು ಫಸ್ಟ್ ಪ್ರಯಾರಿಟಿ ಇರುತ್ತೆ ಹೊರತು ಮುಖ್ಯಮಂತ್ರಿ ಯಾರಾಗಬೇಕು, ಮುಂದೆ ಬೇರೆಯವರು ಯಾರಾಗಬೇಕು ಅನ್ನೋದು ಅದು NDA ಪಾರ್ಟ್ನರ್ಸ್ ಆಗಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಒಪ್ಪಂದ ಆಗಿರೋದು ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ವಿಧಾನಸಭೆ ಚುನಾವಣೆಗೂ ಕೂಡ ಒಪ್ಪಂದ ಆಗಿದೆಯಾ ಮೇಡಮ್? ನಮಗೆ ಒಪ್ಪಂದ ಆಗಿರುವಂತದ್ದು ಮೊನ್ನೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಆಗಿದೆ. ಇವಾಗಲೂ ಮೈತ್ರಿ ಮುಂದುವರಿತಾ ಇದೆ. ಮೀನ್ಸ್ ನಾವು ಎಲ್ಲ ಒಂದು ಹಂತದಲ್ಲೂ ಈ ಮೈತ್ರಿನ ಮುಂದುವರಿಸ್ತೀವಿ ಅಂತ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ. ಅದಕ್ಕೆ ಪ್ರತಿಬದ್ಧವಾಗಿ ಎರಡೂ ಪಕ್ಷಗಳು ಸಮನ್ವಯತೆಯಿಂದ ನಡ್ಕೊಂಡು ಹೋಗ್ತಾ ಇದೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲೇ ಮುಂದುವರಿಯುತ್ತದೆ. ಖಂಡಿತವಾಗ್ಲೂ ಮುಂದುವರಿಯುತ್ತೆ ಮೇಡಮ್. ಓಕೆ, ಸೊ ನೋ ಇಂಡಿವಿಜುವಲ್ ಫೈಟ್. ನೋ ಇಂಡಿವಿಜುವಲ್ ಫೈಟ್ಸ್. ರಾಷ್ಟ್ರೀಯ ನಾಯಕತ್ವ ಯಾವ ಒಂದು ಮಾನದಂಡವಾಗಿ ಎರಡೂ ಪಕ್ಷಕ್ಕೆ ಹೇಳುತ್ತೋ, ಎರಡು ನಾಯಕರುಗಳು ಮಾನ್ಯ ದೇವೇಗೌಡರು ಆಗ್ಬೋದು, ಮಾನ್ಯ ನರೇಂದ್ರ ಮೋದಿಜಿ ಅವರು, ನಾವು ಇದ್ರಲ್ಲೇ ಹೋಗ್ತೀವಿ ಮೇಡಮ್. ಅದರಲ್ಲಿ ಬಟ್ ವೆರಿ ಸ್ಟ್ರೇಂಜ್, ಬಿಕಾಸ್ ಇಡೀ ಭಾರತದಾದ್ಯಂತ ನೀವು ಇಂಡಿವಿಜುವಲ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಮುನ್ನುಗ್ಗುತ್ತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಒಂದು ಪ್ರಾದೇಶಿಕ ಪಕ್ಷದ ಜೊತೆಗೆ ಹೋಗುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ? ಇದು ನಿಜಕ್ಕೂ ಕೂಡ ಇದು ಒಂದು ದೌರ್ಬಲ್ಯದ ಸಂಕೇತನಾ, ಅಥವಾ ಕಷ್ಟಕಾಲದಲ್ಲಿ ನಮ್ಗೆ ಸಹಾಯ ಮಾಡಿದ್ದಾರೆ ಹೀಗಾಗಿ ನಾವು ಅವ್ರ ಜೊತೆಗೆ ಮುಂದುವರಿಬೇಕು ಅನ್ನುವಂತ ಔದಾರ್ಯತೆನ ಸರ್? ಖಂಡಿತವಾಗ್ಲೂ ದೌರ್ಬಲ್ಯದ ಸಂಕೇತ ಅಲ್ಲ ಮೇಡಮ್. ಯಾಕಂದ್ರೆ ನಾವು ಜೂನಿಯರ್ ಪಾರ್ಟ್ನರ್ಸ್ ಜೊತೆ, ನಮ್ಮ ಸಹವರ್ತಿಗಳ ಜೊತೆ ಹೋಗಿದಂತದ್ದು ಅಂದ್ರೆ ನಮ್ಮ NDA ಪಾರ್ಟ್ನರ್ಸ್ ಜೊತೆ ಹೋಗಿರುವಂತದ್ದು ಮೇಡಮ್. ಇವಾಗ JDU ನಮ್ಕಿಂತ ನಾವು ಅದಕ್ಕಿಂತ ಇದ್ದಿದ್ದಂತದ್ದು. ಕರ್ನಾಟಕದಲ್ಲಿ ನೋಡಿ JDUಗೆ ನೀವು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ಟು ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಐ ಡೋಂಟ್ ಥಿಂಕ್ ಸೋ. ಇಲ್ಲಿರುವಂತ ಬಿಜೆಪಿ ನಾಯಕರು 30-40 ಪಾರ್ಟ್ನರ್ಗೆ ಮುಖ್ಯಮಂತ್ರಿ ಸ್ಥಾನ ರೆಡಿ ಆಗ್ತಾರೆ ಅಂತ ಆ ತರ ಈಗ ಆಗ್ಬಾರ್ದು ಅನ್ನೋ ಚರ್ಚೆ ನಿಮ್ ಪಾರ್ಟಿಯಲ್ಲಿ ನಡೀತಾ ಇದೆ. ನಿಮ್ಗೆ ಗೊತ್ತಾ? ಅದು ಹೋದಲ್ಲಿ ಬಂದಲ್ಲಿ ವಿಜೇಂದ್ರ ಅವ್ರಿಗೆ ಮುಂದಿನ ಮುಖ್ಯಮಂತ್ರಿ ಅಂತ ಕಾರ್ಯಕರ್ತರು ಘೋಷಣೆಗೆ ಹೋಗ್ತಾ ಇದಾರೆ. ಅದು ನಿಮ್ಗೆ ಗೊತ್ತಾ? ಖಂಡಿತವಾಗ್ಲೂ ಗೊತ್ತಿದೆ ಮೇಡಮ್. ಯಾಕಂದ್ರೆ ಕಾರ್ಯಕರ್ತರದ್ದು ಅದೊಂದು ಜೋಶ್ ಇರುತ್ತೆ. ತಮ್ಮ ನಾಯಕನ ಬಗ್ಗೆ ಮಾತಾಡುವಂತದ್ದಾಗ್ಬೋದು, ಪಾರ್ಟಿಯ ಗೌರವ ಇರ್ಬೋದು, ಅದು ಇದಿರುತ್ತೆ. ಅದು ಎಲ್ಲಾ ಪಾರ್ಟಿಲೂ ಇದ್ದೇ ಇರುತ್ತೆ ಮೇಡಮ್. ಕಾರ್ಯಕರ್ತರ ಒಪಿನಿಯನ್ಗೆ ತುಂಬಾ ಮಹತ್ವ ಇರಬೇಕು ಸರ್. ಆ ಮಹತ್ವದಿಂದನೇ ಅವ್ರೇನು ಕಾಂಗ್ರೆಸ್ನವ್ರು 25 ಸ್ಥಾನ ಗೆಲ್ತೀನಿ ಅಂತ ಅವ್ರನ್ನ ನಾವು 19 ಸ್ಥಾನ ಎರಡೂ ಪಕ್ಷಗಳು ಸೇರಿ ಗೆದ್ದಿದ್ದಂತದನ್ನ ನಾವು ಮೈತ್ರಿ ಸದೃಢವಾಗಿದೆ, ಗ್ರೌಂಡ್ ಮಟ್ಟದಲ್ಲಿ ಇದೆ. ಈ ಸಲ ಕಡಿಮೆ ಮೇಡಮ್. ಅವ್ರು ಹೇಳ್ತಾ ಇದ್ದು 25 ಅಂತ, 25 ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರು. ಸರ್ ನೀವು ಮೈತ್ರಿಯಲ್ಲೇ ಹೋಗ್ತೀರಾ? ಹೌದು ಮೇಡಮ್. ಯಡಿಯೂರಪ್ಪ ಅವ್ರ 50 ವರ್ಷಗಳ ಅವರ ರಾಜಕೀಯ ಅನುಭವದ ಮಾತಿಗೆ ಬೆಲೆ ಇಲ್ವಾ ಹಂಗಾದ್ರೆ?
ಮೇಡಮ್ ಅವ್ರು ಹೇಳಿರೋಂಥದ್ದು ನಾವು ಹಿಂದೆ 2 ಬಾರಿ ಬಂದಾಗಲೂ ಕೂಡ ಬಹುಮತಕ್ಕೆ ಒಂದು 5-10 ಸ್ಥಾನಗಳು ಹೆಚ್ಚು ಕಮ್ಮಿ ಆಗಿರುವಂಥದ್ದು ಇದೆ. ಜನರು ಬಯಸಿದ್ರೆ ಕೊಡ್ತಾರೆ ನಮಗದಲ್ಲಿ, ನಮ್ಮ ಆಶೀರ್ವಾದ ಮಾಡ್ತಾರೆ. ಈ ಭ್ರಷ್ಟ ಸರ್ಕಾರ ತೊಲಗಿಸಿದ ಮೇಲೆ ಯಾಕೆ ಬರಬಾರ್ದು? 224 ಕ್ಷೇತ್ರದಲ್ಲಿ ಬರುವಂಥದ್ದು ಬಂದ್ರೆ ನಂಬರ್ಸ್ ಬರ್ಬೋದಲ್ಲ ಪೂರ್ತಿಯಾಗಿ. ಒಂದು ನಾಯಕ, ಸರ್ವೋಚ್ಚ ನಾಯಕ ಇಡೀ ಜೀವನ ಪರ್ಯಂತ ನಂಬರ್ಸ್ ಪೂರ್ತಿಯಾಗಿ ಉದಾಹರಣೆಗೆ ಸರ್ 224 ಕ್ಷೇತ್ರಗಳು ಸರ್, ಅದರಲ್ಲಿ ನೀವೊಂದು 60 ಬಿಟ್ಕೊಡ್ತೀರಿ ಅಂತ ಇಟ್ಕೊಳ್ಳಿ ಮೇಡಮ್. ಸೀಟ್ ಶೇರಿಂಗ್ ಫಾರ್ಮುಲಾ ನಾನು ಮಾಡ್ತಾ ಇಲ್ಲ ಮೇಡಮ್. ಸೀಟ್ ಶೇರಿಂಗ್ ಫಾರ್ಮುಲಾ ನ್ಯಾಷನಲ್ ಪಾರ್ಟಿ ಲೆಟ್ ಅಸ್ ಅಸ್ಯೂಮ್ 60 ಬಿಟ್ಕೊಡ್ತೀರಿ ಅಂತ ಅನ್ಕೊಳ್ಳಿ. ಸೊ ಅವ್ರು 60 ಗೆಲ್ತಾರೋ ಬಿಡ್ತಾರೋ ಅವ್ರಿಗೆ ಸಂಬಂಧಪಟ್ಟಿತ್ತು. ನೀವೇ ಆಸ್ ಅ ಬಿಜೆಪಿ ಪಾರ್ಟಿ ಒಂದು 100 ಗೆದ್ದು ಬಿಟ್ರೆ ಸರ್ ತುಂಬಾ ಅಪ್ಪರ್ ಎಂಡ್ ಆಗೋಗುತ್ತೆ. ಇಟ್ಸ್ ಟು ಅರ್ಲಿ ಟು ಸೇ ಮೇಡಮ್. ಅದಲ್ಲಿ ನಾವು ಆಸ್ ಎ NDA ಪಾರ್ಟ್ನರ್ಸ್, ರಾಷ್ಟ್ರೀಯ ನಾಯಕರು ಅದನ್ನ ತೀರ್ಮಾನ ಮಾಡ್ತಾರೆ. ನಮಗಿರುವಂಥದ್ದು ಭ್ರಷ್ಟ ಸರ್ಕಾರನ ತೊಲಗಿಸಬೇಕಿರುವಂಥ ದಟ್ ವಿಲ್ ಬಿ ದ ಫಸ್ಟ್ ಪ್ರಯಾರಿಟಿ. ಆ ಕಾರ್ಯಕರ್ತರದಾಗ್ಬೋದು, ನಾಯಕರದಾಗ್ಬೋದು, ಅದೇ ಮೊದಲನೇ ಗುರಿ ಆಗುತ್ತೆ. ದಟ್ ಇಸ್ ಟು ಅರ್ಲಿ ಟು ಸೇ ನಾವು ಮೇಡಮ್. ಅದನ್ನು ಆಲ್ ರೈಟ್, ಜೂನಿಯರ್ ಪಾರ್ಟ್ನರ್ಸ್ ಏನು ಹೇಳ್ತೀರಿ? ನೀವೇ ಹೇಳಿದ್ರಿ ಡ್ಯಾಡಿ ಸೋಮ್ ಅಂತ. ಅದನ್ನ ಕುಮಾರಣ್ಣ ಅವರ ಒಂದು ಇಷ್ಟಪಡೋಂಥವ್ರು ಅದನ್ನ ರಾಜ್ಯದಲ್ಲಿ ಪ್ರಚಾರ ಮಾಡೋದು. ಡ್ಯಾಡಿ ಯಾರಿಗೆ ಸರ್? ನಾನು ನಿಜವಾಗ್ಲೂ ತಿಳ್ಕೊಬೇಕು ನನಗೆ. ಅದು ಕಾಂಗ್ರೆಸ್ ಅವ್ರಿಗೆ ನಾವು ಡ್ಯಾಡಿ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಅಪ್ಪ ಅಂತ ಹೇಳ್ಬೋದಾ? ನಮ್ಗೆ ಆತರ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ರಾಜಕೀಯದಲ್ಲಿ ನಿಮ್ಮೆಲ್ಲರ ಅಪ್ಪ ಕುಮಾರಸ್ವಾಮಿ ಡ್ಯಾಡಿ ಸೋಮ್ ಅಂದಾಗ ಕಾಂಗ್ರೆಸ್ ಅವ್ರು ಭಯ ಪಟ್ರು. 2-3 ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ತಲೆ ಕೆಡಿಸ್ಕೊಂಡು ಎದುರ್ಕೊಂಡ್ಬಿಟ್ರು. ಹಾಗಂತ ಅದೊಂದು ಪಾರ್ಟು. ಅದನ್ನ ಯಾಕೆಂದ್ರೆ ಅವರ ಇಷ್ಟಪಡುವಂಥವ್ರು ಕಾರ್ಯಕರ್ತರು ಮಾಡಿದ್ರು. ಮೇಡಮ್, ಈಗ ಒಂದು 15 ದಿನದಿಂದ ಚರ್ಚೆ ನಡೀತಾ ಇದೆ. ಏನು NDA ಭಾಗವಾಗಿದ್ದೀವಿ, ಸನ್ಮಾನ್ಯ ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣ ಅವರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಏನು ಇದಂತ ನಿಜವಾಗ್ಲೂ ಅವ್ರು ಕೊಟ್ಟಿರೋ ಹೇಳಿಕೆನಲ್ಲಿ ಯಾವುದೇ ತಪ್ಪಿಲ್ಲ ಮೇಡಮ್. ಯಾಕೆಂದರೆ ಅವರು ಈಗ ಹಳೆ ಮೈಸೂರು ಭಾಗದಲ್ಲಿ ಹೋದಾಗ ಎಲ್ಲರೂ ಬರ್ತಾರೆ. ಕೆಲವು ಹಳ್ಳಿಯಿಂದ ಬಂದಿರ್ತಾರೆ. ಬಂದಾಗ ಸಭೆಗಳಲ್ಲಿ ಬಂದ್ರ ಕಾಫಿ ಕುಡಿದ್ರ, ತಿಂದ್ರ, ಉಂಡ್ರ, ಹೋದ್ರ ಅಂತ ಕೇಳೋಕ್ಕಾಗಲ್ಲ. ಅವ್ರು ಏನು ಹೇಳಿದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿ, ನಮ್ಮ ಪಕ್ಷಕ್ಕೆ ನಾಯಕರು ಕುಮಾರಣ್ಣವರು, ನಮ್ಮ ಪಕ್ಷದಿಂದ ಕುಮಾರಣ್ಣವ್ರು ಆಗ್ತಾರೋ ಹೊರತು ವಿನಃ NDA ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ. NDA ಬಗ್ಗೆ ಚರ್ಚೆ ಆಗಲಿಕ್ಕೆ ಪಾರ್ಲಿಮೆಂಟ್ ಸೆಗ್ಮೆಂಟಲ್ಲಿ ಚುನಾವಣೆ ಆಯಿತು. ಆವಾಗ ಎಲ್ಲ ಹಿರಿಯರು ಕೂತ್ಕೊಂಡು ಡಿಸಿಷನ್ ತಗೊಂಡ್ರು. ಉಪಚುನಾವಣೆ ಆಯಿತು ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಲ್ಲಿ. ಆವಾಗ ಹಿರಿಯವರೇ ಕೂತ್ಕೊಂಡು ಡಿಸಿಷನ್ ತಗೊಂಡ್ರು. ನೆಕ್ಸ್ಟ್ ಮುಂಬರುವ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆ, GBA, ಇದಕ್ಕೆಲ್ಲ ಕೂತ್ಕೊಂಡು ತೀರ್ಮಾನ NDAನ ಅಶ್ವಿನ್, ನೀವು ಹೇಳಿ, ಮುಂದಿನ 2028ಕ್ಕೆ ಮುಖ್ಯಮಂತ್ರಿ ಯಾರಾಗ್ತಾರೆ? ಮುಂದಿನ 2028ಕ್ಕೆ ನಾನು ಈಗಲೂ ಎದೆ ತಟ್ಕೊಂಡು ಹೇಳ್ತೀನಿ ಮೇಡಮ್, ನಾನು ಕುಮಾರಣ್ಣನೇ CM ಆಗಬೇಕು ಅಂತಾನೆ ನನ್ನ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೇಳ್ತೀನಿ. ಅದರಲ್ಲಿ ಅಲ್ಲಲ್ಲ ಹೇಳ್ತೀನಿ. ಏನಕ್ಕೆ ಅಂತಂದರೆ ಇಲ್ಲಿ ನಾವು NDA ಭಾಗವಾಗಿದ್ದೀವಿ. BJP ಅವ್ರ ಹತ್ರ ಅವಾಗಲೇ ಮಾತಾಡಬೇಕಾದ್ರೆ ಹೇಳಿದ್ರಿ ಇದು ಔದಾರ್ಯನಾ ಅಂತ. ಖಂಡಿತವಾಗ್ಲೂ ಇದು 1.5 ವರ್ಷದ ಹಿಂದೆ ಹೋದರೆ NDA ಭಾಗವಾಗಿ ಸೇರಬೇಕಾ ಇಲ್ಲ ಅಂತಂದರೆ ಇಂಡಿ ಒಕ್ಕೂಟ ಆಗಬೇಕಂದಾಗ ಕರ್ನಾಟಕದ ಕಾಂಗ್ರೆಸ್ ಅವರು ಒಂಥರ ನಮ್ಮನ್ನ ತುಂಬ ಇವ್ರುಗಳು ಅಲ್ಲಿ ದೇಶದ ಮಟ್ಟಕ್ಕೆ ಹೋಗಿ ರಾಜಕಾರಣ ಮಾಡಿ ಯಾರ ಜೊತೆ ಸೇರ್ತಾರಪ್ಪ ಅಂತ ಲೇವಡಿ ಮಾಡಿದರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.